ನ್ಯೂಸ್ ಚಾನಲ್ ಅವರವರು ಹಾಂ ಹೇಳಿ ಸರ್ ಅಂತೇಳಿ ಪಬ್ಲಿಕ್ ಅವ್ರನ್ನ ಕೇಳ್ತಾರೆ. ಆವಾಗ ಪಬ್ಲಿಕ್ ಅವರು ಹೇಳ್ತಾರೆ, ನೀವು ಒಳಗಡೆ ಬರಬೇಕಿತ್ತು. ಭಾರ್ಗವಿ ಅವರು ಯಾವ ಥರ ವಾದ ಮಾಡಿದ್ರು, ಜೆ ಪಿ ಸರ್ನ ಗಡಗಡ ಅಂತ ನಡುಗಿಸ್ಬಿಟ್ರು ಭಾರ್ಗವಿ ಅವರು. ಆವಾಗ ಟಿ ವಿ ಚಾನಲ್ ಅವರು ಹೇಳ್ತಾರೆ, ಬಾಯಿ ಮುಚ್ಚಿಸ್ಬಿಟ್ರಾ, ಜೆ ಪಿ ಸರ್ ಅವ್ರದ್ದು ಬಾಯಿ ಮುಚ್ಚಿಸ್ಬಿಟ್ರಾ ಅಂತ ಕೇಳ್ತಾರೆ. ಹಾಗಾದರೆ ಇನ್ನು ಮುಂದೆ ಭಾರ್ಗವಿ ಮೇಡಮ್ ಅವ್ರದ್ದೇ ಹವಾ ಅಂತೇಳಿ ಟಿ ವಿ ಚಾನಲ್ ಅವರು ಹೇಳ್ತಾರೆ. ಭಾರ್ಗವಿ ಅವರ ತಂದೆ ರವೀಂದ್ರ ಅವರು ನನ್ನ ಮಗಳು ಹೇಳಿದ್ದನ್ನು ಗೆದ್ದು ತೋರಿಸಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಾರೆ. ಕೊನೆಗೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಲು. ಆವತ್ತು ನನಗೆ ಅವಮಾನ ಆಗಿದ್ದ ಇದೇ ಕೋರ್ಟಲ್ಲಿ ಇವತ್ತು ಜೆ ಪಿನ ಸೋಲಿಸಿದ್ದಾಳೆ. ಒಬ್ಬ ಅಪ್ಪನಾಗಿ ಇದಕ್ಕಿಂತ ಖುಷಿ ಇನ್ನೇನಿದೆ ಅಂತ ಹೇಳಿ ರವೀಂದ್ರ ಅವರು ಖುಷಿ ಪಡ್ತಾರೆ. ಅಲ್ಲ, ಅರ್ಜುನ್ ಅವರು ಎಲ್ಲೋದ್ರು, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಇಲ್ಲೇ ನಿಂತಿದ್ರಲ್ಲ. ಪುಟ್ಟಿ ಗೆಲ್ಲೋದ್ರಲ್ಲಿ ಅವ್ರ ಪಾತ್ರ ತುಂಬ ಇದೆ. ಅವ್ರ ಗಂಡ ಹೆಂಡತಿ ಇಬ್ಬರು ಬಂದ ಮೇಲೆ ಒಟ್ಟಿಗೆ ಸಂಭ್ರಮ ಪಡಬೇಕು ಅಂತ ಹೇಳಿ ಹೇಳ್ಕೊತಾರೆ ರವೀಂದ್ರ ಅವರು. ಇಡೀ ವಠಾರಕ್ಕೆ ಹಂಚ್ಬಿಡ್ಬೇಕು ಅಂತ ಹೇಳಿ ಹೇಳ್ಕೊಳ್ತಾರೆ. ಇವತ್ತು ನಡೆದಿರೋದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು ಅಂತೇಳಿ ಟಿ ವಿ ಚಾನಲ್ ಅವರು ಜೆ ಪಿ ಸರ್ನ ಕೇಳ್ತಾರೆ. ಜೆ ಪಿ ಸರ್ ಅವರು ರವೀಂದ್ರ ಅವ್ರನ್ನ ಹಾಗೆ ಗುರಾಯಿಸ್ತಾರೆ. ಅದಾದಮೇಲೆ ಜೆ ಪಿ ಸರ್ ಪಿ ಎ ಇದ್ದಾರಲ್ಲ ಅವರು ನೋ ಕಮೆಂಟ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಭಾರ್ಗವಿ ಅವರು ಅಷ್ಟು ಚೆನ್ನಾಗಿ ವಾದ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತೇಳಿ ಜೆ ಪಿ ಸರ್ ಅವ್ರನ್ನ ಕೇಳಿದ ತಕ್ಷಣ ಜೆ ಪಿ ಸರ್ ಮಾತೇ ಇಲ್ಲ ಅನ್ನೋ ಥರ ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಅವಾಗ ಅವ್ರ ಪಿ ಎ ಇದ್ದವರು ನೋ ಕಮೆಂಟ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನನ್ನ ಹತ್ರ ಇರೋ ಪ್ರೂಫು ಒರಿಜಿನಲ್ಲ ಇಲ್ವಾ ಅಂತ ಹೇಳಿ, ಒರಿಜಿನಲ್ ಅಲ್ಲ ಅಂತ ನಿಮಗೆ ಅನಿಸ್ತಿದೆಯಾ ಅಂತ ಹೇಳಿ ಸಿತಾರ ಅವ್ರನ್ನ ಕೇಳ್ತಾರೆ. ಸಿತಾರ ಅವರು ಇವಾಗ ಏನು ಮಾಡೋದು ಬೃಂದಾ ಅಂತ ಹೇಳಿ ಕೇಳ್ತಾರೆ. ಅಷ್ಟು ಸಾಕಲ್ಲ, ವಿಕ್ಕಿನ ನಾನು ಬಚಾವ್ ಮಾಡ್ತೀನಿ ಅಂತ ಹೇಳಿ ಬೃಂದಾ ಜಂಬದಿಂದ ಕೊಚ್ಕೋತಾಳೆ. ಸಿತಾರ ಅವರು ಅಷ್ಟು ಮಾಡಿ ಪುಣ್ಯ ಕಟ್ಕೊ ಅಂತ ಹೇಳ್ತಾರೆ. ನನ್ನ ಮಗ ಜೈಲು ಕೋರ್ಟು ಅಂತ ಒದ್ದಾಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಬೃಂದಾ. ಇವಾಗಲೇ ನಿಶ್ಚಯ ಆಗಿರೋ ನಿಮ್ಮ ಮಗನ ಭವಿಷ್ಯನ ಬದಲಾಯಿಸೋಕೆ ಆಣೆ ಬರಹನ ತಿದ್ದಿ ಬರಿತಾ ಇದ್ದೀನಿ ಅಂತ ಹೇಳಿ ಬೃಂದಾ ಹೇಳ್ತಾಳೆ. ನಾನು ಇದನ್ನು ಮಾಡೋದಕ್ಕೆ ಎಷ್ಟು ರಿಸ್ಕ್ ತೊಗೋತಾ ಇದ್ದೀನಿ ಅನ್ನೋದು ನಿಮಗೆ ನೆನಪಿದೆಯಾ? ಇದೊಂದು ಸಹಾಯ ಮಾಡಿಕೊಟ್ರೆ ನಿನಗೇನು ಸಹಾಯ ಬೇಕಾದ್ರೂ ಮಾಡಿಕೊಡ್ತೀನಿ ಬೃಂದಾ ಅಂತ ಹೇಳಿ ಸಿತಾರ ಅವರು ಹೇಳ್ತಾರೆ. ಶಕ್ತಿ ಜೊತೆ ನಾನು ಮಾತಾಡ್ತೀನಿ, ನಿನ್ನ ಕೆಲಸನ ನೀನು ಮುಂದುವರಿಸು ಅಂತ ಹೇಳಿ ಸಿತಾರ ಅವರು ಫುಲ್ ಖುಷಿಯಿಂದ ಬೃಂದಾ ಹತ್ರ ಹೇಳ್ತಾರೆ. ಇವಾಗ ಏನು ಮಾಡೋಣ ಅಂತ ಹೇಳಿ ಸಿತಾರ ಅವರು ಬೃಂದಾನ ಕೇಳ್ತಾರೆ. ಬೃಂದಾ ಅವಳ ಪ್ಲ್ಯಾನ್ನ ಸಿತಾರ ಮುಂದೆ ಹೇಳ್ತಾಳೆ. ನೆಕ್ಸ್ಟ್ ಸಿತಾರ ಅವರು ನೀನು ಪ್ಲ್ಯಾನ್ ಹೇಳಿರೋ ಹಾಗೆ ನೆಕ್ಸ್ಟ್ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಲೇಬೇಕು ಅಂತ ಹೇಳಿ ಸಿತಾರ ಅವರು ಹೇಳ್ತಾರೆ. ಈ ಸಲ ಏನು ಎಡವಟ್ ಆಗದೆ ಇರೋ ಥರ ನೋಡ್ಕೋ ಬೃಂದಾ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಸಾಕ್ಷಿ ಅವರು ಬರ್ತಾರೆ. ಬೃಂದಾ ಆವಾಗಲೇ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ದೀನಿ, ಬಂದವ್ರಿಗೆ ಹೇಗೆ ಉಪಚಾರ ಮಾಡಬೇಕು ಅನ್ನೋದು ಅಂತಲೂ ನಾನೇ ಹೇಳ್ಕೊಡ್ಬೇಕಾ ಅಂತೇಳಿ ಸಿತಾರ ಜೋರು ಮಾಡ್ತಾರೆ ಬೃಂದಾಗೆ. ಸಿತಾರ ಅವರು ಅಯ್ಯೋ ಪರವಾಗಿಲ್ಲ ಬಿಡಿ ಸಾಕ್ಷಿ, ಅವಳು ಹೇಳಿರೋ ವಿಷಯ ಕೇಳಿ ನನಗೆ ಹೊಟ್ಟೆನೇ ತುಂಬೋಯ್ತು, ಪಾಪ ಕೆಲಸ ಹೇಳಿಬಿಡಿ ನೀವು ಅವಳಿಗೆ ಅಂತ ಹೇಳಿ ಸಿತಾರ ಅವರು ಸಾಕ್ಷಿಗೆ ಹೇಳ್ತಾರೆ. ಬೃಂದಾ ಆಂಟಿ ನಿಮ್ಮ ಹತ್ರ ಇನ್ನೂ ಮಾತಾಡೋದಿದೆ, ಪ್ರೈವೇಟಾಗಿ ಮಾತಾಡೋಣ ಬನ್ನಿ ಆಂಟಿ. ಸಾಕ್ಷಿಯವರು ಫುಲ್ ಗಾಬರಿಯಿಂದ ಅಲ್ಲ ಇವಾಗ ನಾನು ಏನು ನೋಡಿದೆ ಅಂತ ಹೇಳಿ ಅನ್ಕೋತಾರೆ. ಅವರು ಬರುವಾಗ ಅವಳನ್ನು ಬೈಕೊಂಡು ಬಂದರು, ಹೋಗುವಾಗ ಹೊಗಳುತ್ತಾ ಹೋಗ್ತಾ ಇದ್ದಾರೆ. 10 ನಿಮಿಷದಲ್ಲಿ ಈ ಬೃಂದಾ ಅದೇನು ಮಾಡಿದ್ಲು, ಇವರು ಅವಳ ಪರ ಆಗೋದ್ರು. ಅಪ್ಪ ಇವಳಂತೂ ಮನುಷ್ಯಲೇ ಅಲ್ಲ, ಮಾಟಗಾತಿನೇ. ನೆಕ್ಸ್ಟ್ ಕೋರ್ಟಲ್ಲಿ ಟಿ ವಿ ಚಾನಲ್ ಅವರೆಲ್ಲ ಭಾರ್ಗವಿ ಹತ್ರ ಬಂದು ಮೇಡಮ್ ನಿಮ್ಮ ಮೊದಲ ಗೆಲುವಿನ ಬಗ್ಗೆ ಏನು ಹೇಳ್ತೀರಾ? ಭಾರ್ಗವಿ ಅವರು ಆಗಲೇ ಹೇಳ್ದಾಗೆ ಇದು ನನ್ನ ಗೆಲುವಲ್ಲ, ಸಂಧ್ಯಾ ಗೆಲುವು, ನಮ್ಮೆಲ್ಲರ ಗೆಲುವು. ಇನ್ಫ್ಯಾಕ್ಟ್ ನ್ಯಾಯಕ್ಕೋಸ್ಕರ ಹೋರಾಡ್ತಿರೋ ಎಲ್ಲ ಹೆಣ್ಮಕ್ಳ ಗೆಲುವು. ಅವಳ ಸಾವಿಗೆ ನ್ಯಾಯ ಕೊಡಿಸೋದು ನನ್ನ ಕರ್ತವ್ಯ, ಅದನ್ನು ಮಾಡಿದ್ದೀನಷ್ಟೆ. ಆದರೆ ಟಿ ವಿ ಚಾನಲ್ ಅವ್ರು ಹೇಳ್ತಾರೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಿ ಅತ್ತೆ ಸೊಸೆ ಜಗಳದ ಬಗ್ಗೆ ಹೇಳ್ತಾರೆ. ಆದರೆ ಇವತ್ತು ಮಾವ ಮತ್ತು ಸೊಸೆ ವಾದ ಮಾಡಿರೋದನ್ನು ನೋಡಿದ್ದಾರೆ. ಸೋಲೇ ನೋಡ್ದಿರೋ ನಿಮ್ಮ ಮಾವನ್ನ ಸೋಲಿಸಿದ್ದು ನಿಮಗೆ ಹೇಗೆ ಅನ್ನಿಸ್ತು ಮೇಡಮ್ ಅಂತೇಳಿ ಚಾನಲ್ ಅವರು ಕ್ವಶನ್ ಮಾಡ್ತಾರೆ ಭಾರ್ಗವಿಗೆ. ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ರವೀಂದ್ರ ಅವರು ಎಲ್ಲನೂ ಕೇಳಿಸ್ಕೊತಾ ಇರ್ತಾರೆ.
ಫುಲ್ ಗಾಬರಿಯಿಂದ ಮಾವ ಸೊಸೆನಾ, ಏನು ಹೇಳ್ತಾ ಇದ್ದಾರೆ ಇವರು? ಇದನ್ನು ಜಗಳ ಅಂತ ಹೇಳಲ್ಲ, ನ್ಯಾಯಕ್ಕೋಸ್ಕರ ನಡೀತಾ ಇರೋ ಯುದ್ಧ ಅಂತ ಹೇಳಿ ಭಾರ್ಗವಿ ಅವರು ಹೇಳ್ತಾರೆ. ನ್ಯಾಯ ಅಂತ ಬಂದಾಗ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಯಾವುದು ಲೆಕ್ಕಕ್ಕೆ ಬರಲ್ಲ. ಮನೇಲಿದ್ದಾಗ ಅಷ್ಟೇ ನಾವು ಮಾವ ಸೊಸೆ, ಹೊರಗಡೆ ಬಂದಾಗ ನಾವಿಬ್ಬರು ಲಾಯರ್ಸ್ ಅಷ್ಟೆ. ಕಾಲ ಎಲ್ಲರೂ ಕಾಲು ಎಳಿತದೆ ಅಂತಾರಲ್ಲ, ಇದು ಹಾಗೆ. ಸೋತವರು ಕೆಳಗೆ ಹೋಗ್ತಾರೆ, ಗೆದ್ದವರು ಮೇಲ್ ಬರ್ತಾರೆ. ಕೇಸ್ ಯಾವಾಗ ಮುಗಿಯುತ್ತೆ, ಸಂಧ್ಯಾಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಭಾರ್ಗವಿ ಏನು ಹೇಳ್ತಾ ಇದ್ದಾಳೆ ಅಂಥೇಳಿ ರವೀಂದ್ರ ಅವರು ಶಾಕಲ್ಲಿ ಹೇಳ್ಕೊತಾರೆ. ಅವಳು ಮಾವ ಜೆ ಪಿನ, ಅಂದರೆ ಅರ್ಜುನ್ ಜೆ ಪಿ ಮಗನ? ಏನು ನಡೀತಿದೆ ಇಲ್ಲಿ? ಕಿವಿಯಾರೆ ಕೇಳಿದ್ರು ಇದನ್ನು ಸತ್ಯ ಅಂತ ನಂಬೋಕ್ಕಾಗ್ತಾ ಇಲ್ವಲ್ಲ. ನನ್ನ ಕೈಯಲ್ಲಿ ನನ್ನ ಮಗಳು ಆ ಕ್ರೂರಿ ಜೆ ಪಿ ಕೈಯಲ್ಲಿ ಸಿಗಾಕೋಬಿಟ್ಟಿದ್ದಾಳ. ಅಯ್ಯೋ, ನಂಬಕ್ಕಾಗ್ತಾ ಇಲ್ಲ. ಇಲ್ಲ, ಸಾಧ್ಯ ಇಲ್ಲ. ನಾನೇ ಆ ಮನೆಗೆ ಹೋಗಿ ಕನ್ಫರ್ಮ್ ಮಾಡ್ಕೋತೀನಿ ಸತ್ಯನ, ಸುಳ್ಳ ಅಂತ. ಪೊಲೀಸ್ ಪ್ರತಾಪ್ ಅವರು ಸ್ಫಟಿಕ ಹತ್ರ ಹೇಳ್ತಾರೆ, ಸ್ಫಟಿಕ ಅವರೇ, ನೀವು ಈ ಕೇಸಲ್ಲಿ ನಮಗೆ ಸಹಾಯ ಮಾಡಿರೋದನ್ನು ನಾವು ಯಾವತ್ತೂ ಮರೆಯಲ್ಲ. ಅದರಲ್ಲೂ ಆ ಪಾಪಿಗಳೆದುರು ಒಂಟಿಯಾಗಿ ನಿಂತು ಹೋರಾಡ್ತಿದ್ದಿದ್ದು ನಮ್ಮ ಭಾರ್ಗವಿ ಮೇಡಮ್ಗೆ ಮಾಡಿದ ಸಹಾಯ ತುಂಬ ಹೆಲ್ಪ್ ಮಾಡ್ತು. ಸತ್ಯನ ಕಂಡುಹಿಡಿಯೋದಕ್ಕೆ ದಾರಿ ತೋರಿಸ್ತು. ಕೊನೆಗೂ ವಿಕ್ಕಿ ಜೈಲ್ ಪಾಲಾಗ್ತಾ ಇದ್ದಾನೆ. ನಮ್ಗೆ ಆಗ್ತಾ ಇರೋ ಖುಷಿಗೆ ಲೆಕ್ಕನೇ ಇಲ್ಲ. ಸ್ಫಟಿಕ ಹೇಳ್ತಾಳೆ, ಮತ್ತೆ ಇನ್ನೆಷ್ಟು ದಿನ ಮೆರೀತಾರೆ ಸರ್? ತಪ್ಪು ಮಾಡಿದವ್ರಿಗೆ ಇವತ್ತಲ್ಲ ನಾಳೆ ಶಿಕ್ಷೆ ಆಗಲೇಬೇಕಲ್ವ ಸರ್? ಆ ವಿಕ್ಕಿ ಮತ್ತು ಅವ್ರ ಮನೆಯವರಿಂದ ಎಷ್ಟು ಜನ ಬೀದಿ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಲ್ಲ ಸರ್? ಎಷ್ಟೋ ಜನರ ಸಮಾಧಿ ಮೇಲೆ ಜೀವನ ಮಾಡ್ತಾ ಇರೋ ಮೃಗಗಳು ಅವರು. ಈ ಜಗತ್ತಿಗೆ ಗೊತ್ತಿರೋದು ಸಂಧ್ಯಾ ಕತೆ ಮಾತ್ರ. ಆದರೆ ಈ ಪ್ರಪಂಚದಲ್ಲಿ ಸತ್ಯ ಹೇಳ್ಕೊಳ್ಳೋದಕ್ಕೂ ಧೈರ್ಯ ಸಾಲದೆ ಆಗಿರೋ ಅನ್ಯಾಯ ಸಹಿಸ್ಕೊಳ್ಳೋಕ್ಕಾಗದೆ ನರಳ್ತಿರೋ ಅದೆಷ್ಟೋ ಸಂಧ್ಯೆ ಇದ್ದಾರೆ ಸರ್. ಆದರೆ ಇವತ್ತು ಭಾರ್ಗವಿ ಅವ್ರಿಗೆ ಸಿಕ್ಕಿರೋ ಗೆಲುವು ಅವರಿಗೂ ಧೈರ್ಯ ತುಂಬಿರುತ್ತೆ. ಪ್ರತಾಪ್ ಅವರು ನಿಜ ಮೇಡಮ್ ಅಂತ ಹೇಳ್ತಾರೆ. ಭಾರ್ಗವಿ ಅವರಿಂದ ಸತ್ಯಕ್ಕೂ ಕಾಲ ಬರುತ್ತೆ ಅಂತ ಹೇಳಿ ಗೊತ್ತಾಯಿತು. ಈ ಸಮಾಜಕ್ಕೆ ಅವರಂಥ ಧೈರ್ಯವಂತೆ ಅವಶ್ಯಕತೆ ತುಂಬ ಇದೆ. ಆದರೂ ನೀವು ಕಳಿಸಿರೋ CCTV ಫುಟೇಜು ವೈರಲ್ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ನಮಗೆ. ಸತ್ಯದ ಬೆನ್ನಿಡಿದು ಇನ್ನೂ ಆಳವಾಗಿ ತನಿಖೆ ಮಾಡೋದಕ್ಕೆ ಸಹಾಯ ಆಯಿತು. ಆ ವಿಡಿಯೋ ವೈರಲ್ ಆಗೋ ಥರ ಮಾಡಿದ್ದು ನಾನಲ್ಲ ಸರ್, ಭಾರ್ಗವಿಯವರು. ಅಷ್ಟೇ ಯಾಕೆ ಸರ್, JP ಸರ್ ಮತ್ತು ವಂದನಾ ಕೈಯಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿಸಿ ಅವ್ರ ಕೈಗೆ ಅರ್ಧ ಸತ್ಯ ಸಿಗೋ ಥರ ಮಾಡಿದ್ದು, ಮುಂದಿನ ವಿಡಿಯೋಕ್ಕೆ ಪ್ರೇರಣೆ ಕೊಟ್ಟಿದ್ದು ಭಾರ್ಗವಿನೇ. ಭಾರ್ಗವಿಯವರು ಎಂಟ್ರಿ ಕೊಡ್ತಾರೆ. ಪ್ರತಾಪ್ ಅವರು, ಏನು ಮೇಡಮ್ ಇದು, ಶಾಕ್ ಮೇಲೆ ಶಾಕ್ ಕೊಡ್ತಾನೇ ಇದ್ದೀರಾ? ಭಾರ್ಗವಿಯವರು, ಇನ್ನೇನು ಮಾಡೋದು ಸರ್, ಸುಳ್ಳು ಸಾಕ್ಷಿಗಳನ್ನು ಕೊಟ್ಟು ಕೇಸಿನ ದಿಕ್ಕನ್ನೇ ತಪ್ಸೋಕೆ ನೋಡಿದ್ರು. ಅಷ್ಟರಲ್ಲಿ ಅವ್ರ ಪರವಾಗಿದ್ದಿದ್ದು ಸತ್ಯದ ಅರ್ಧ ವಿಡಿಯೋ ನೋಡಿ ಖುಷಿಯಾದರು. ಅವರು ರಿಲ್ಯಾಕ್ಸ್ ಆಗಿ ನಮ್ಮ ಬಲೆಗೆ ಬೀಳಿ ಅನ್ನೋದನ್ನೇ ಕಾಯ್ತಾ ಇದ್ದೆ. ಅವ್ರ ಪಾಪ ಅದನ್ನೇ ಪೂರ್ತಿ ಸತ್ಯ ಅಂತ ಅಂದ್ಕೊಂಡು ನಾನು ತೋಡಿರೋ ಕೆಂಡದಲ್ಲಿ ಬಿದ್ದರು. ಪ್ರತಾಪ್ ಅವರು, ಸೂಪರ್ ಮೇಡಮ್, ನೀವು 6 ತಿಂಗಳು ಹಿಂದೆ ಮೊಲೆಸ್ಟ್ರೇಷಿಯಾ ಕೇಸನ್ನು FIR ಮಾಡಿಸೋದಕ್ಕೆ ನಮ್ಮ ಸ್ಟೇಷನ್ಗೆ ಅಂತ ಬಂದ್ರಿ. ಅದು ಇನ್ನೂ ನೆನಪಿದೆ. ನಿಮ್ಮ ಹೋರಾಟದಲ್ಲಿ ಅದೆಷ್ಟೋ ತಿರುವು ಸಿಕ್ಕಿದೆ. ಆದರೂ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇ ಸಂಧ್ಯಾಗೆ ನ್ಯಾಯ ಕೊಡಿಸಿದ್ರಲ್ಲ, ನಿಜವಾಗ್ಲೂ ನಿಮ್ಗೊಂದು ಹ್ಯಾಂಡ್ಸ್ ಅಪ್ ಮೇಡಮ್. ಭಾರ್ಗವಿಯವರು, ಈ ಗೆಲುವಲ್ಲಿ ನಿಮ್ಮ ಪಾಲು ಇದೆ ಸರ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಯಾವ ಇನ್ವೆಸ್ಟಿಗೇಷನ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸ್ಫಟಿಕ ಕಡೆ ತಿರುಗಿ, ನನ್ನನ್ನು ನಂಬಿ ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ, ನಿಮ್ಮ ಹತ್ರ ಇರೋ ಸಾಕ್ಷಿನ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸ್ಫಟಿಕ. ಇನ್ಮೇಲೆ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನಾನು ನಿಮ್ಮ ಜೊತೆ ಇರ್ತೀನಿ. ಆ ವಿಕ್ಕಿ ಏನೂ ಮಾಡೋಕ್ಕಾಗಲ್ಲ. ರವೀಂದ್ರ ಅವರು JP ಪಾಟೀಲ್ ಮನೆಗೆ ಬರ್ತಾರೆ. ಒಳಗಡೆ ಬಂದು ನಿಂತ್ಕೋತಾರೆ. ಬೃಂದ ಬಂದು, ಅಪ್ಪ, ಇವತ್ತೇನಾದರೂ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ನಾ? ಏನಪ್ಪ ದಿಢೀರಂತ ನನ್ನನ್ನು ನೋಡೋಕೆ ಬಂದುಬಿಟ್ಟಿದ್ದೀರಾ? ನಿನ್ನ ಮನೆ ಅಂತ ಬಂದಿಲ್ಲ ನಾನು. ನನ್ನ ಮಗಳು ಭಾರ್ಗವಿ
ಈ ಮನೆ ಸೊಸೆನಾ ಅಂತ ತಿಳ್ಕೊಂಡೋಗೋದಕ್ಕೆ ಬಂದಿದ್ದೀನಿ. ಬೃಂದ ಅಂದ್ಕೊಂಡೆ, ಏನಪ್ಪ ಯಾವತ್ತೂ ಇಲ್ಲದೇ ಇರೋ ಪ್ರೀತಿ ದಿಢೀರಂತ ಈ ಮಗಳ ಮೇಲೆ ಬಂದಿದೆ ಅಂತ. ಹಾಂ ಸರಿ, ಅದೇನು ಕೇಳಬೇಕೋ ಕೇಳಿ. ರವೀಂದ್ರ ಅವರು, ಭಾರ್ಗವಿ ನಿಜವಾಗ್ಲೂ ಈ ಮನೇಲಿದ್ದಾಳ? ಅವಳು JP ಸೊಸೆನಾ? ಅಪ್ಪ, ಆವತ್ತು ಭಾರ್ಗವಿ ಮದುವೆ ವಿಷಯನ ಹೇಳೋದಕ್ಕೆ ಮನೆಗೆ ಬಂದಿದ್ದೆ. ಅವತ್ತು ನಿಮಗೆ ಇನ್ನೊಂದು ಶಾಕಿಂಗ್ ಸುದ್ದಿ ಇದೆ, ಅದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ನೆನಪಿದೆಯಾ? ಅವರಪ್ಪ ತಲೆ ಅಲ್ಲಾಡಿಸ್ತಾರೆ. ಬೃಂದ, ಆ ವಿಷಯ ಇವತ್ತು ಲೀಕ್ ಆಗಿದೆ. ಅಪ್ಪ, ಎಷ್ಟು ಪಾಪದವನಪ್ಪ ನೀನು. ಮಗಳು ಯಾರನ್ನ ಮದುವೆ ಆಗಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಇಷ್ಟು ದಿನ ಆದರೂ ಗೊತ್ತೇ ಇಲ್ವಲ್ಲ? ನಿನ್ನ ಅನುಮಾನ ನಿಜ ಅಪ್ಪ. ನಿನ್ನ ಮುದ್ದಿನ ಮಗಳು ಭಾರ್ಗವಿ ಇದ್ದಾಳಲ್ಲ, ಅವಳು ಗಂಡ ಅರ್ಜುನ್ ಬೇರೆ ಯಾರೂ ಅಲ್ಲ. ಅರ್ಜುನ್ ಪಾಟೀಲ್ ಅಂದರೆ ದ ಗ್ರೇಟ್ ಲಾಯರ್ JP ಪಾಟೀಲ್ ಅವರ ಮಗ, ಎರಡನೇ ಸುಪುತ್ರ. ರವೀಂದ್ರ ಅವರು, ನಮ್ಮ ಪುಟ್ಟಿ ಆ ಅರ್ಜುನ್ JP ಅವ್ರ ಮಗ ಅಂತ ಗೊತ್ತಿದ್ರೂ ಮದುವೆ ಆದ್ಲಾ? ಬೃಂದ, ಛೇ ಇಲ್ಲಪ್ಪ, ಗೊತ್ತೇ ಇರಲಿಲ್ಲ. ಅವತ್ತು ನಿನಗೆ ವಿಷಯ ಗೊತ್ತಾದಾಗ, ಅವಳನ್ನ ಮನೆಯಿಂದ ಆಚೆ ಆಗ್ತಲ್ಲ, ಅವತ್ತು ಅವಳು ಅರ್ಜುನ್ ಜೊತೆ ಈ ಮನೆ ಬಾಗಿಲಿಗೆ ಬಂದಾಗಲೇ ಅವಳಿಗೂ ವಿಷಯ ಗೊತ್ತಾಗಿದ್ದು. ನಿನ್ನ ಮಗಳು ಅವಳು ಮಾಡೋ ಕೆಲಸನ ಮಾಡಿಕೊಂಡು ತೆಪ್ಪಗೆ ಮದುವೆ ಆಗಿ ಆರಾಮವಾಗಿ ಇರ್ಬೋದಾಗಿತ್ತು. ಆದರೆ ಇಲ್ಲ, ಹೋರಾಡ್ತೀನಿ ಅಂತ ಹಾರಾಡಿಕೊಂಡು ನಮ್ಮ ಮಾವನ ಎದುರಾಕೊಂಡು ಅವ್ರಿಗೆ ಅದೆಷ್ಟು ಅವಮಾನ ಮಾಡಿದ್ಲು. ಅದಕ್ಕೆಲ್ಲ ಸೇಡ್ ತೀರಿಸ್ಕೊಳ್ಳೋದು ಬೇಡವಾ ನಾವು? ರವೀಂದ್ರ ಅವರು ಅಂದರೆ ಈ ಪ್ರೀತಿ, ಈ ಮದುವೆ ಎಲ್ಲ ಬೃಂದ ಹೇಳ್ತಾಳೆ ನಮ್ಮ ಮಾವನ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿ ಬೃಂದ ಹೇಳ್ತಾಳೆ. ಭಾರ್ಗವಿ ಅರ್ಜುನ್ ಮುಂದೆ ಬಂದು ನಿಂತ್ಕೋತಾಳೆ. ಭಾರ್ಗವಿ ಹೇಳ್ತಾಳೆ, ವಿಕ್ಕಿನೇ ಅಪರಾಧಿ, ಅವನೇ ಸಂಧ್ಯಾನ ಕೊಲೆ ಮಾಡಿದ್ದು ಅಂತ ನಾನು ಅಷ್ಟು ಸಲ ಹೇಳಿದ್ರು ನೀವು ಯಾರು ನನ್ನನ್ನು ನಂಬಲಿಲ್ಲ. ಆದರೆ ಇವಾಗ ನೋಡಿ, ಮಳ್ಳನಾಗಿದ್ದು ನಮ್ಮೆಲ್ರಿಗೂ ಮೋಸ ಮಾಡಿದ್ದಾನೆ. ಇಷ್ಟಾದ್ರೂ ಕೂಡ ಅರ್ಜುನ್ ಅವರು, ಇಲ್ಲ ಭಾರ್ಗವಿ ಅವರೇ, ನನಗೆ ಯಾಕೋ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ. ಕೇಸಲ್ಲಿ ಇನ್ವೆಸ್ಟಿಗೇಷನಲ್ಲಿ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗಿದೆ, ಅದೇನಂತೇಳಿ ಕಂಡುಹಿಡಿಬೇಕು. ಬೃಂದ, ತನಿಖೆ ಆಗಿದೆ, ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಸಾಬೀತಾಗಿದೆ. ಎಲ್ಲ ರೀತಿ ಸಾಕ್ಷಿಗಳು ಸಿಕ್ಕಿದೆ. ಮುಂದೆನೇ ಇಷ್ಟೊಂದು ಸಾಕ್ಷಿಗಳನ್ನ ಇಟ್ಕೊಂಡು ಎಲ್ಲ ಬಯಲಾಗಿದ್ರು ನೀವಿನ್ನೂ ವಿಕ್ಕಿ ಪರನೇ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮ ಸ್ವಾರ್ಥಕ್ಕೆ ಒಬ್ಬ ಕ್ರಿಮಿನಲ್ನ ಸಪೋರ್ಟ್ ಮಾಡೋದು ಸರಿ ಅಲ್ಲ ಅರ್ಜುನ್. ಏನು ಸ್ವಾರ್ಥ? ನನ್ನ ಸ್ವಾರ್ಥ ಅಂತೇಳಿ ಅರ್ಜುನ್ ಅವರು ಹೇಳ್ತಾರೆ. ಅಲ್ಲಿ ನೋಡಿದ್ರೆ ರಿತು ಜೀವನ ಹಾಳಾಗೋಗ್ತಿದೆ. ಕೇಸ್ ನೋಡಿದ್ರೆ ವಿಕ್ಕಿ ವಿರುದ್ಧ ನಿಂತಿದೆ. ನಿಮಗೆ ಅರ್ಥ ಆಗಲ್ವಾ? ಭಾರ್ಗವಿಯವರು ಇದನ್ನೇ ಹೇಳಿದ್ದು ಸ್ವಾರ್ಥ ಅಂತ. ಅಲ್ಲ ಅರ್ಜುನ್, ಅವನು ಕೊಲೆ ಮಾಡಿರೋದು ಒಂದು ಚಿಕ್ಕ ವಿಷಯ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಒಬ್ಬ ಕೊಲೆಗಡ್ಕನ ಜೊತೆ ರಿತು ಚೆನ್ನಾಗಿರ್ತಾಳೆ ಅಂತ ನಿಮ್ಗೆ ಅನಿಸುತ್ತಾ? ಅದ್ಯಾವ ನಂಬಿಕೆ ಇಟ್ಟು ನೀವು ಅವಳನ್ನು ಆ ಮನೆಗೆ ಕಳಿಸ್ತೀರಾ ಅರ್ಜುನ್? ಈಗಾಗಲೇ ಸಂಧ್ಯಾ ಜೀವನ ಹಾಳಾಗಿ ನಮ್ಮನ್ನೆಲ್ಲ ಬಿಟ್ಟೇ ಹೋಗಿದ್ದಾಳೆ. ಈಗ ರಿತು ಜೀವನನ ಸರಿ ಮಾಡ್ತೀನಿ ಅಂತ ಅವಳನ್ನು ಹಾಳು ಬಾವಿಗೆ ನೂಕಬೇಡಿ. ಅರ್ಜುನ್, ನೋಡಿ ಭಾರ್ಗವಿ, ನನಗಿವಾಗಲೂ ವಿಕ್ಕಿ ಕೊಲೆ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ. ಅನಾಮಿಕೆಯಿಂದ ಸಿಕ್ಕಿರೋ ಸಾಕ್ಷಿಗಳೆಲ್ಲ ನಿಜ ಅಂತ ಹೇಗೆ ನಂಬ್ತೀರಾ? ಅವನನ್ನು ಬೇಕು ಅಂತ ಫ್ರೇಮ್ ಮಾಡ್ತಿರ್ಬೋದಲ್ಲ. ನೀವು ಹೇಳಿರೋ ಸೆಕ್ಷನ್ ಅಂಡರಲ್ಲಿ ಶಿಕ್ಷೆ ಆದರೆ ವಿಕ್ಕಿ ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಆವಾಗ ರಿತು ಜೀವನ ಏನು? ಯಾರು ವಿಕ್ಕಿನ ಫ್ರೇಮ್ ಮಾಡ್ತಾ ಇಲ್ಲ. ಅವನು ಮಾಡಿರೋ ತಪ್ಪನ್ನು ಸಾಬೀತು ಮಾಡಿ ಅವನ ಅಪರಾಧಕ್ಕೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅರ್ಜುನ್, ಸಂಧ್ಯಾ ಸಾವಿಗೆ ಬೆಲೆನೇ ಇಲ್ವಾ? ನಿಮಗೆ ಅವಳ ಬಗ್ಗೆ ಯೋಚನೆ ಇಲ್ಲದೆ ಇರಬಹುದು, ಆದರೆ ನನಗೆ ಅವಳ ನರಳಾಟ, ಅವಳ ಕೂಗಾಟ
ಎಲ್ಲ ಇನ್ನೂ ಕಿವಿಯಲ್ಲೇ ಇದೆ. ಅವಳ ದೇಹ ಇನ್ನೂ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಅವಳ ಸಾವಿಗೆ ನ್ಯಾಯ ಸಿಗಬೇಕು ಅರ್ಜುನ್, ಅವಳ ಸಾವಿಗೆ ನ್ಯಾಯ ಸಿಗಲೇಬೇಕು ಅರ್ಜುನ್ ಅಂತ ಹೇಳ್ತಾಳೆ. ಅರ್ಜುನ್ ಅವರು, ಹೌದು ಭಾರ್ಗವಿ, ಸಂಧ್ಯಾಗೆ ನ್ಯಾಯ ಸಿಗಲೇಬೇಕು. ಆದರೆ ವಿಕ್ಕಿ ಕೊಲೆಗಾರ ಅಲ್ಲ ಭಾರ್ಗವಿ, ವಿಕ್ಕಿ ಕೊಲೆಗಾರ ಅಲ್ಲ. ಅವನವತ್ತು ಅತಿಯಾಗಿ ಕುಡಿದು ಮತ್ತಲ್ಲಿ ಕೊಲೆ ಮಾಡಿದ್ದಾನೆ ಅಂತ ನನಗೆ ನಂಬೋಕ್ಕಾಗ್ತಾ ಇಲ್ಲ. ನೀವು ಸ್ವಲ್ಪ ಯೋಚನೆ ಮಾಡಿ, ನಿಮಗೂ ಅರ್ಥ ಆಗುತ್ತೆ. ನಿಮ್ಮ ವಿಕ್ಕಿ ಯಾವಾಗ ತಾನೇ ಕುಡ್ದಿಲ್ಲ ಹೇಳಿ ಅಂತೇಳಿ ಭಾರ್ಗವಿ, ಅವತ್ತು ಅವನು ಕುಡಿದು ಸಂಧ್ಯಾನ ಮೊಲೆಸ್ಟ್ ಮಾಡಿದ್ದಕ್ಕೇ ಈ ಕೇಸ್ ಸ್ಟಾರ್ಟ್ ಆಗಿದ್ದು. ನೋಡಿ ಅರ್ಜುನ್, ಸುಮ್ಮನೆ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಮೊದಲು ನೀವು ಕಣ್ ತೆರೆದು ನೋಡಿ, ಆವಾಗ ನಿಮಗೆ ಸತ್ಯ ಏನು ಅಂತೇಳಿ ಅರ್ಥ ಆಗುತ್ತೆ. JP ಪಾಟೀಲ್ ಮನೆಯಲ್ಲಿ ಸೀತಾರಾಮ್ ಅವರೆಲ್ಲರೂ ಬರ್ತಾರೆ. ಸೀತಾರಾಮ್ ಅವ್ರು ಬಂದುಬಿಟ್ಟು ರವೀಂದ್ರ ಅವ್ರನ್ನ ನೋಡಿ ಬೃಂದಾನ ಕೇಳ್ತಾರೆ, ಇವ್ರು ಯಾರಮ್ಮ? ಬೃಂದ, ಅತ್ತೆ ಹೇಳಮ್ಮ, ಈ ದೊಡ್ಡ ಮನುಷ್ಯ ಯಾರು ಅಂತ ಹೇಳಿ ನಿನ್ನ ಬಾಯಾರೆ ಹೇಳು. ಆವಾಗ ಬೃಂದ, ಅಯ್ಯೋ ಆಂಟಿ, ಇವ್ರು ಯಾರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಇವ್ರು ಬೇರೆ ಯಾರೂ ಅಲ್ಲ, ನಮ್ಮ JP ಮಾವನ ಸೊಸೆ, ಅಂದರೆ ಭಾರ್ಗವಿ ಅವರ ತಂದೆ, ಅಂದರೆ ಇವರು ಬೀಗರು. ಸಾಕ್ಷಿಯವರು, ಅಲ್ವೇ ಬೃಂದ, ಭಾರ್ಗವಿ ಅವ್ರಿಗೆ ಅಪ್ಪ ಅಂದಮೇಲೆ ಅವ್ರು ನಿನಗೂ ಅಪ್ಪನೇ ತಾನೆ? ಚಿಕ್ಕತ್ತೆ, ನಮ್ಮ ಅಪ್ಪ ಅವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಹಾಗಿದ್ರೆ ನನ್ನ ಪಾಲಿಗೂ ಅವರು ಸತ್ತೋಗಿದ್ದಾರೆ ಅಂತ ರೈಟ್ ಚಿಕ್ಕತ್ತೆ? ತವ್ರ ಮನೆಯವರು ಅಂತ ನನಗೆ ಬೇರೆ ಯಾರೂ ಉಳ್ದಿಲ್ಲ ಅಂತೇಳಿ ಬೃಂದ ಹೇಳ್ತಾಳೆ. ನನಗಿರೋದೇನಿದ್ರು ಈ ಮನೆಯವರಷ್ಟೇ. ಸಾಕ್ಷಿ ಮನಸ್ಸಲ್ಲೇ, ಈ ಮನುಷ್ಯನ ಬಗ್ಗೆ ನನಗೇನು ಕಾಳಜಿ ಇಲ್ಲದೆ ಇದ್ರೂ ಇವಳು ಆಡಿರೋ ಮಾತು ಮನಸ್ಸಿಗೆ ಚುಚ್ಚಿಬಿಡ್ತು. ಈ ಬೃಂದ ಅಂತ ಮಕ್ಕಳು ಇರೋದ್ರ ಬದಲು ಇಲ್ಲದೆ ಇರೋದೇ ವಾಸಿ. ನಿಮ್ಮ ಮಗಳೇ ಮಂಗಳಾರತಿ ಮಾಡಾಯ್ತಲ್ಲ, ಇನ್ನೂ ಏನು ನೋಡ್ತಾ ನಿಂತಿದ್ದೀರಾ? ನಡೀರಿ. ರವೀಂದ್ರ ಅವರು, ನಾನು ಭಾರ್ಗವಿ ಹತ್ರ ಮಾತಾಡಬೇಕು. ಸಾಕ್ಷಿ ಇದ್ದವಳು, ನಿಮ್ಮ ಬಜಾರಿ ಮಗಳು ಈ ಮನೇಲಿ ಮಹಾರಾಣಿ ಥರ ಇದ್ದಾಳೆ. ಅವಳಿಂದ ಕಷ್ಟಪಡ್ತಾ ಇರೋದು ನಾವೇ ನಿಮ್ಮನೆಗೆ ಬಂದು ಮದುವೆ ಮಾಡಿಸ್ಕೊಂಡು ಬಂದಿದ್ದೀವಿ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ. ಗೂಳಿ ಹಾಗೆ ಮನೆಗೆ ನುಗ್ದೋಳು ಅವಳು, ಶನಿ ಹಾಗೆ ಬೆನ್ನೇರಿರೋಳು ಅವಳು. ಮಗಳನ್ನ ನೆಟ್ಟಿಗೆ ಬೆಳೆಸೋಕ್ಕಾಗದೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ಲ, ಏನು ಹೇಳಬೇಕು ಇಂಥವ್ರಿಗೆ? ದುಡ್ಡು ಕಾಸು ಇಲ್ಲದೆ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಆದರೆ ಅವರಿಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಇತಿಮಿತಿಯಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿರಬೇಕು. ನೀವು ಇದ್ದೀರಾ, ಇದ್ದು 2 ಹೆಣ್ಮಕ್ಳು ಶ್ರೀಮಂತರ ಮನೆಯವ್ರಿಗೆ ಕಳಿಸಿ ದುಡ್ಡು ಹೊಡೆಯೋ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ ಅಂತೇಳಿ ಸಾಕ್ಷಿ ಮತ್ತು ಅವರ ಅಕ್ಕ ಇಬ್ಬರು ಹೇಳ್ತಾರೆ.